ರಾಜ್ಯದ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತ 7 ಸ್ಥಾನಗಳ ಪೈಕಿ ಜಾತ್ಯತೀತ ಜನತಾದಳಕ್ಕೆ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ಸಂಖ್ಯಾಬಲ ಇಲ್ಲ. ಆದರೂ ಕೂಡ ಜೆಡಿಎಸ್ ಒಂದು ಇಂಟ್ರೆಸ್ಟಿಂಗ್ ಮೂವ್ ಅನ್ನು ಮಾಡ್ತಾ ಇದೆ, ಅಭ್ಯರ್ಥಿಯನ್ನು ಕಣಗಿಳಿಸ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಚ್ಚರಿಯ ನಡೆ. ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರನ್ನ ಕಣಕ್ಕಿಳಿಸೋದಕ್ಕೆ ತೀರ್ಮಾನಿಸಲಾಗಿದೆ. ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಪರಿಸ್ಥಿತಿಯ ಲಾಭ ನಮಗಾಗತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಜೆಡಿಎಸ್ ಹಾಕೊಂಡಂಗೆ ಕಾಣಿಸ್ತಾ ಇದೆ. ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಕೊನೆಯ ದಿನ. ಕಾಂಗ್ರೆಸ್ 5 ಮಂದಿಯನ್ನ ಕಣಕ್ಕಿಳಿಸಿದೆ, ಬಿಜೆಪಿ 2. ಗೆಲ್ಲಿಸಿಕೊಳ್ಳುವಂತ ಸಂಖ್ಯಾಬಲ ಜೆಡಿಎಸ್ಗಿಲ್ಲ. ಹೆಚ್ಚುವರಿ ಮತಗಳು ಬಿಜೆಪಿಯ ಬಳಿ ಉಳಿಯೋದು ಕೂಡ ತೀರಾ ಕಡಿಮೆ. ಬಿಜೆಪಿಯ ಮತಗಳನ್ನು ಆಧರಿಸಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕ್ರಾಸ್ ವೋಟಿಂಗ್ ನಂತಹ ಲೆಕ್ಕಾಚಾರಗಳು ನಡೆದರೆ ಮಾತ್ರ ಜೆಡಿಎಸ್ನ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಆದರೂ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. 8 ಮತಗಳು ಕೊರತೆ ಬೀಳುತ್ತೆ. ಲೆಕ್ಕಾಚಾರ ನೋಡ್ತಾ ಇದ್ದೀರಿ. 18 ಜೆಡಿಎಸ್ನ ಶಾಸಕರು, ಬಿಜೆಪಿಯಲ್ಲಿ ಉಳಿಯೋದು 2-3. ಅಂದ್ರೆ ಅದು ಲೆಕ್ಕಾಚಾರ ಹೆಂಗೆ ಅಂತಂದ್ರೆ 29 ಅಥವಾ ಸೇಫರ್ ಸೈಡ್ 30 ಅಂತ ಏನಾದರೂ ಮಾಡಿಕೊಂಡ್ರೆ ನಂಬರ್ಸ್ ಆಚೆ ಈಚೆ ಆಗುತ್ತೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಜೊತೆಗಿದ್ದಾರೆ. ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ರೂ ಕೂಡ ಮಾನಸಿಕವಾಗಿ ಬಿಜೆಪಿ ಜೊತೆಗಿದ್ದಾರೆ. ಸೊ ಅವದ್ದನ್ನು ಕೂಡ ಲೆಕ್ಕ ಹಾಕಿದ್ರೆ 22 ಅಂತ ಜೆಡಿಎಸ್ನ ಲೆಕ್ಕ. ಬಟ್ ಗೆಲ್ಲಿಸಬಹುದಾದಂತ ಸಂಖ್ಯೆ ಅಲ್ಲ. ಬಿಜೆಪಿಯ 2ನೇ ಪ್ರಾಶಸ್ತ್ಯದ ಓಟು ಬಿದ್ದರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ. ಆದರೂ ಜೆಡಿಎಸ್ನ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿತಾ ಇದ್ದಾರೆ. ಹೇಗೆ ಮ್ಯಾನೇಜ್ ಮಾಡುತ್ತೆ ಜೆಡಿಎಸ್? ತಮ್ಮ ಶಾಸಕರನ್ನ ಹಿಡಿದಿಡೋ ಉದ್ದೇಶದಿಂದ ಅಷ್ಟಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದಾ, ಅಥವಾ ಲಾಸ್ಟ್ ಮಿನಿಟ್ ಮಿರಾಕಲ್ ಅಂತ ಏನಾದರೂ ಯೋಚನೆ ಮಾಡ್ತಾ ಇದೆಯಾ? ಕಾಂಗ್ರೆಸ್ನಲ್ಲಿರುವಂತಹ ಸಮಸ್ಯೆ ನಮಗೆ ಹೊರವಾಗಬಹುದು. ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನದ ನಿರೀಕ್ಷೆ ಇಟ್ಕೊಂಡವರು, ಅಥವಾ ಯಾವುದೋ ನಮ್ಮ ಬೇಡಿಕೆ ಈಡೇರಿಲ್ಲ ಅನ್ನುವಂಥ ಸಿಟ್ಟಿನಲ್ಲಿರೋರು, ಈ ಓಟ್ ಏನಾದರೂ ನಮ್ಮ ಕಡೆಗೆ ಬರುತ್ತೆ ಅನ್ನುವಂಥ ಪ್ಲಾನ್ ಏನಾದರೂ ಜೆಡಿಎಸ್ ಮಾಡಿಕೊಂಡಿದೆಯಾ? ಈ ಪ್ರಶ್ನೆಗಳು ಮೂಡ್ತಾ ಇದೆ. ಜೆಡಿಎಸ್ನ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರು ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾಮಪತ್ರ ಸಲ್ಲಿಸ್ತಾರೆ. ಮತಗಳ ಕೊರತೆ ಇದ್ರೂ ಕೂಡ ಆ ಕೊರತೆ ಇರುವಂತ ಮತಗಳನ್ನ ಸಂಪಾದಿಸುವಂತ ಜವಾಬ್ದಾರಿ ನಿಮ್ಮದೇ ಅಂತ ಗೋವಿಂದರಾಜ್ ಅವರಿಗೆ ತಿಳಿಸಲಾಗಿದೆ. ಸಂಪಾದಿಸೋದು, ಕೋಟ್ ಮಾಡ್ತಾ ಇದ್ದೀವಿ, ಮತಗಳನ್ನ ಸಂಪಾದಿಸೋದು ಹೇಗೆ ಸಂಪಾದಿಸ್ತಾರೆ ಅನ್ನೋದು ಪ್ರಶ್ನೆ. ಮ್ಯಾನೇಜ್ ಹೆಂಗ್ ಮಾಡ್ತಾರೆ ಅದು ಅಭ್ಯರ್ಥಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವೇ ಮ್ಯಾನೇಜ್ ಮಾಡಿಕೊಳ್ಳಿ ಅಂತ ವಿವರವಾಗಿ ಹೇಳೋದಕ್ಕೆ ಹೋಗಲ್ಲ ನಾನು, ಮ್ಯಾನೇಜ್ ಹೆಂಗ್ ಮಾಡ್ತಾರೆ ಅಂತ. ಹಿಂದೆಲ್ಲ ಮ್ಯಾನೇಜ್ ಹೆಂಗ್ ಮಾಡಿದ್ದಾರೆ ಅನ್ನುವಂಥ ಇತಿಹಾಸವನ್ನ ನೋಡಿದ್ರೆ ನಮಗೆ ಮ್ಯಾನೇಜ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಜೆಡಿಎಸ್ ನಲ್ಲಿ ಏನಾಗ್ತಿದೆ ಅನ್ನೋದನ್ನು ವಿವರಿಸೋದಕ್ಕೆ ಸುರೇಶ್ ಇದ್ರೆ, ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ, ಅವರ ಲೆಕ್ಕಾಚಾರಗಳೇನು ಅನ್ನೋದನ್ನು ಹೇಳೋದಕ್ಕೆ ಮಾರುತೇಶ್ ಇದ್ದಾರೆ. ಬಿಜೆಪಿ ಗೊಂದಲಗಳಿಲ್ಲ, ಬಟ್ ರಾಜ್ಯಸಭೆಯಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಸೊ ಅದರ ಬಗ್ಗೆ ಮಾತನಾಡೋದಕ್ಕೆ ರವಿ ಶಿವರಾಮ್ ಕೂಡ ರೆಡಿ ಇದ್ದಾರೆ. ನಾನು ಸುರೇಶ್ ಇಂದ ಶುರು ಮಾಡ್ತೀನಿ. ಸುರೇಶ್, ಸಂಖ್ಯಾಬಲ ಇಲ್ಲ, ಆದರೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಏನ್ ಲೆಕ್ಕಾಚಾರ, ಹೇಗೆ ಮ್ಯಾನೇಜ್ ಮಾಡೋದು? ರಕ್ಷಿತ, ಜೆಡಿಎಸ್ ಸಂಖ್ಯಾಬಲ ಇಲ್ಲ, ಖಂಡಿತವಾಗ್ಲೂ ನೀವು ಹೇಳ್ತಾ ಇರುವಂಥದ್ದು ನಿಜ. 18 ಶಾಸಕರ ಬಲವನ್ನು ಹೊಂದಿರುವಂತಹ ಜೆಡಿಎಸ್ಗೆ
ತನ್ನದೇ ಪಕ್ಷದಲ್ಲಿ ಜಿ ಟಿ ದೇವೇಗೌಡರ ಅಸಮಾಧಾನ ಕೂಡ ಇದೆ. ಅಂದರೆ ಅಲ್ಲೂ ಕೂಡ ಒಂದು ಓಟು ಬೀಳುತ್ತಾ ಇಲ್ವಾ ಅನ್ನೋವಂಥದ್ರ ಬಗ್ಗೆ ಅವ್ರಿಗಿನ್ನೂ ಕನ್ಫರ್ಮೇಷನ್ ಇಲ್ಲ. ಒಂದು ಜಿ ಟಿ ದೇವೇಗೌಡರ ಜೊತೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ದೇವೇಗೌಡರಿಗೆ ಅಲ್ಲಿ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅವರೊಂದಷ್ಟು ಬೇಸರಗೊಂಡು ಯಾರ ಜೊತೆಯಲ್ಲೂ ನಿನ್ನೆಯಿಂದ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. JDSನ ಇತರೆ ನಾಯಕರು ಏನಾದರೂ ಜಿ ಟಿ ದೇವೇಗೌಡರನ್ನ ಸಂಪರ್ಕ ಮಾಡಿ ಅವರ ಮನವೊಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಗೆ ನೋಡಿದ್ರು JDS 18 ಮತಗಳು JDS ಬಳಿ ಇರುತ್ತೆ. ಇನ್ನು BJPಯಿಂದ ಉಳಿಕೆಯಾಗುವಂತಹ 7 ಮತಗಳು ಇದೆ. ಅದರ ಜೊತೆಯಲ್ಲಿ ಯತ್ನಾಳ್ ಜೊತೆಯಲ್ಲಿ ಒಂದು ಮಾತುಕತೆ ಆಗಿದೆ ಅನ್ನುವಂತಹ ಒಂದು ಸೂಚನೆ ನಮಗೆ ಸಿಗ್ತಾ ಇದೆ. ಅಲ್ಲಿಗೆ ಬಾಕಿ ಉಳಿದಿರುವಂತಹ ಇನ್ನೆರಡು ಮತಗಳನ್ನು ನೀವೇ ಮ್ಯಾನೇಜ್ ಮಾಡ್ಕೊಳ್ಳಿ, ಅಂದರೆ ನೀವೇ ಮಾತುಕತೆ ನಡೆಸ್ಕೊಳ್ಳಿ ಅಂತ ಅಭ್ಯರ್ಥಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಅಭ್ಯರ್ಥಿ ಯಾರು ಅಂತಂದರೆ ಅಂತಿಮ ಕ್ಷಣದಲ್ಲಿ, ಅಂದರೆ ಈಗಾಗಲೇ BM ಫಾರೂಕ್ ಅವರ ಹೆಸರಿತ್ತು, ರಮೇಶ್ ಗೌಡ ಅವರ ಹೆಸರಿತ್ತು. ಅವೆಲ್ಲವನ್ನ ಬಿಟ್ಟು ಇದೀಗ ಗೋವಿಂದರಾಜು ಅವರಿಗೆ, ಅಂದರೆ ಇದೀಗಷ್ಟೇ ಪರಿಷತ್ ಸದಸ್ಯತ್ವದ ಅವಧಿ ಮುಗಿದಿರುವಂತಹ ಗೋವಿಂದರಾಜು ಅವರನ್ನೇ ಮತ್ತೆ ಮುಂದುವರಿಸುವಂತಹ ಇಚ್ಛೆ ದಳಪತಿಗಳದು. ಹಾಗಾಗಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತಾ ಇದ್ದಾರೆ. ನೀವೇ 2 ಮತಗಳನ್ನು ಮ್ಯಾನೇಜ್ ಮಾಡ್ಕೊಳ್ಳಿ, ಮಾತುಕತೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಜವಾಬ್ದಾರಿಯನ್ನು ಗೋವಿಂದರಾಜು ಅವರಿಗೆ ಬಿಟ್ಟಿದ್ದಾರೆ. ಬಹುತೇಕ ಗೋವಿಂದರಾಜು ಅವರು ಉಳಿಕೆ ಆಗುವಂತಹ ಮತಗಳ ಬಗ್ಗೆ ಕಾಂಗ್ರೆಸ್ನವರ ಬಳಿ ಮಾತುಕತೆ ಮಾಡಬೇಕು ಅನ್ನುವಂಥದ್ದು JDS ನಾಯಕರ ಒಂದು ಲೆಕ್ಕಾಚಾರ. ಎಡ್ಜ್ ಮೂಮೆಂಟ್ ಏನಾದರೂ ಗೆದ್ದರೆ ಅಥವಾ ಒಂದು ಮಿರಾಕಲ್ ನಡೆದರೆ ಮಾತ್ರ ಗೋವಿಂದರಾಜು ಅವರು ಗೆಲ್ಲುವಂತಹ ಸಾಧ್ಯತೆ ಇರುವಂಥದ್ದು. ಯಾವುದೇ ಕಾರಣಕ್ಕೂ JDSನ ಮತಗಳು ಕೈತಪ್ಪಿ ಹೋಗಬಾರ್ದು, ಅವು ಆಚೀಚೆ ಚದುರಬಾರ್ದು, ಯಾರೂ ಕೂಡ ಬೇರೆ ಯಾವುದೇ ಆಮಿಷಗಳಿಗೆ ಒಳಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಕಡೆ ವಾಲಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ JDS ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸ್ತಾ ಇರುವಂಥದ್ದು. ಒಂದು ವೇಳೆ JDS ಅಭ್ಯರ್ಥಿ ಗೆದ್ದರೆ ಅದೊಂದು ರೀತಿ ಮಿರಾಕಲ್ ಅಂತಲೇ ಹೇಳಬೇಕು. ಯಾಕೆಂತಂದರೆ ಬಹಳ ಕಷ್ಟ ಸಾಧ್ಯ ಅಷ್ಟು ಮತಗಳನ್ನು ಕ್ರೋಢೀಕರಿಸುವಂಥದ್ದು. JDSನ ಮತಗಳು ಮತ್ತು BJPಯ ಉಳಿಕೆ ಮತಗಳು, ಅವುಗಳ ಜೊತೆಯಲ್ಲಿ ಯತ್ನಾಳ್ ಅವರ ಒಂದು ಮತ, ಅದೆಲ್ಲದರ ಜೊತೆಯಲ್ಲಿ 2 ಮತಗಳು ಶಾರ್ಟೇಜ್ ಆಗುತ್ತೆ. ಅದನ್ನು ನೀವು ಮಾತಾಡಿಕೊಂಡು ಹಾಕಿಸ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಅಂತ ನಿನ್ನೆ ಸಭೆಯಲ್ಲಿ ಹೇಳಲಾಗಿದೆ ಬಹಳ ಸ್ಪಷ್ಟವಾಗಿ. ಇವತ್ತು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಸಭೆ ಆರಂಭ ಆಗುತ್ತೆ. ಈ ಒಂದು ಸಭೆಯಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆಯನ್ನು ಅಂತಿಮವಾಗಿ ಫೈನಲ್ ಮಾಡ್ತಾರೆ. 12:20ಕ್ಕೆ ಗೋವಿಂದರಾಜು ಅವರು ನಾಮಪತ್ರ ಸಲ್ಲಿಕೆಗೆ ತೆರಳ್ತಾರೆ. ಅಷ್ಟರ ಒಳಗೆ ಅವರು ತಮಗೆ ಬೇಕಾದ ಮತಗಳನ್ನು ಶಾಸಕರನ್ನ ಸಂಪರ್ಕಿಸಿ ಮತಗಳನ್ನು ಹಾಕಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರ ಮನವೊಲಿಕೆ ಮಾಡುವಂತಹ ಜವಾಬ್ದಾರಿ ಅವರ ಮೇಲಿದೆ. ರಕ್ಷಾ. ಎಸ್ ಸುರೇಶ್, ಅಲ್ಲಿಗೆ JDS ಲಾಸ್ಟ್ ಮಿನಿಟ್ ಮಿರಾಕಲ್ನ ಮೇಲೆ ನಂಬಿಕೆ ಇಟ್ಟಂಗೆ ಕಾಣಿಸ್ತಾ ಇದೆ ಈ ಹಂತದಲ್ಲಿ. ಅಥವಾ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು, ಉಳಿದವರಿಗೆ ನಮ್ಮ ಓಟು ಹೋಗೋದು ಬೇಡ ಅನ್ನುವಂಥ ಲೆಕ್ಕಾಚಾರ ಹಾಕದಂಗಿದೆ. ಇದರ ಜೊತೆಗೆ BJPಯ ಡೀಟೇಲ್ ಕೂಡ ನೋಡೋಣ. ಕಾಂಗ್ರೆಸ್ ಮತ್ತು ದೋಸ್ತಿಗೆ ಮೇಲ್ಮನೆಯ ಪ್ರತಿಷ್ಠೆ, ಮೇಲ್ಮನೆಯ ಫೈಟಲ್ಲಿ ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ. ನಿನ್ನೆ ತಡರಾತ್ರಿ ಘೋಷಣೆಯಾಯಿತು BJPಯ ಪಟ್ಟಿ ರಾಜ್ಯಸಭೆ ಮತ್ತು ಪರಿಷತ್ತಿಗೆ. ರಾಜ್ಯಸಭೆಗೆ ಅಚ್ಚರಿಯ ಆಯ್ಕೆಯಾಗಿದೆ. ಅಚ್ಚರಿಯ ಆಯ್ಕೆ ಅಂತಂದ್ರೆ ಪಾರ್ಟಿ ವಲಯದಲ್ಲಿ ಪರಿಚಿತ, ಹೊರ ಜಗತ್ತಿಗೆ ಅಷ್ಟೊಂದು ಪರಿಚಿತವಲ್ಲದ ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ದೇವೇಗೌಡರ ಹೆಸರಿತ್ತು, ಸದಾನಂದ ಗೌಡರ ಹೆಸರಿತ್ತು, ಸುಮಲತಾ ಅವರ ಹೆಸರಿತ್ತು. ಅದೆಲ್ಲವನ್ನ ಬಿಟ್ಟು ಪ್ರೊಫೆಸರ್ M ನಾಗರಾಜ್ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಹಿಂದೆ ಅಶೋಕ್ ಗಸ್ತಿ, ಈರಣ್ಣ ಕಡಾಡಿ, ನಂತರ ನಾರಾಯಣ ಕೊರಗಪ್ಪ ಇವರೆಲ್ಲ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಅಚ್ಚರಿ ಎಂಬಂತೆ ಅವಕಾಶವನ್ನು ಕೊಡಲಾಗಿತ್ತು. ಈಗಲೂ ಕೂಡ ಅದು ಮುಂದುವರೆದಿದೆ. ನಾಗರಾಜ್ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಒಂದೇ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇದ್ದಿದ್ದು ಸಂಖ್ಯಾಬಲದ ಆಧಾರದ ಮೇಲೆ ನಾಗರಾಜ್ ಅವರನ್ನ. ಪರಿಷತ್ನ ವಿಚಾರಕ್ಕೆ ಬಂದರೆ, ಪರಿಷತ್ನಲ್ಲಿ ಲಿಂಗರಾಜ್ ಪಾಟೀಲ್ ಅವರು ಪದವೀಧರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು, ಅಸಮಾಧಾನಗೊಂಡಿದ್ರು. ಅವರ ಬದಲಾಗಿ ಈಗ ಅವರಿಗೆ ಲಿಂಗರಾಜ್ ಪಾಟೀಲ್ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಈಗ ವಿಧಾನಸಭೆಯಿಂದ ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿಕೊಳ್ಳಿಸೋದಕ್ಕೆ. ರಘು ಕೌಟಿಲ್ಯ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ 2 ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು. ಸ್ಥಳೀಯ ಸಂಸ್ಥೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಎಲೆಕ್ಷನ್ನಲ್ಲಿ 2 ಬಾರಿ ಸೋತಿದ್ರು. ಈಗ ಅವರಿಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಜಾತಿ ಲೆಕ್ಕಾಚಾರ ಅಂತ ನೋಡಿದರೆ ಹಿಂದುಳಿದ ವರ್ಗ, ಲಿಂಗಾಯತರು, ಕುರುಬ ಈ ರೀತಿಯ ಕಾಂಬಿನೇಷನ್ ಮಾಡ್ದಂಗಿದೆ BJP. ಜಾತಿ ಲೆಕ್ಕಾಚಾರವನ್ನ ಕೂಡ ಮ್ಯಾನೇಜ್ ಮಾಡುವಂತ ಕೆಲಸವನ್ನ BJP ನಾಯಕರು ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ, ಈಗ ದೇವೇಗೌಡರ ಹೆಸರಿತ್ತು ಮುಂದುವರಿಸ್ತಾರೆ ಅಂತ, ಬಟ್ ನಾಗರಾಜ್ ಬಂದಿದ್ದಾರೆ ಆ ಜಾಗಕ್ಕೆ. BJP ಲೆಕ್ಕಾಚಾರ ಏನು ಇದರಲ್ಲಿ?
ರಕ್ಷತ್, ದೇವೇಗೌಡರಿಗೆ ಈ ಬಾರಿ ರಾಜ್ಯಸಭೆಗೆ ಕಳುಹಿಸುವುದರ ಬಗ್ಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಮೇಲ್ನೋಟಕ್ಕೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ನಾಯಕರೆಲ್ಲರೂ ಹೇಳ್ತಾರೆ, ಇಲ್ಲ ನಾವು ದೇವೇಗೌಡರು ಕೊಡೋದಿದ್ರೆ ಕೊಡಿ ಹೇಳುವಂಥ ಮಾತನ್ನು ಹೇಳಿದ್ದೀವಿ ಹೇಳುವಂಥ ವಿಚಾರವನ್ನು ಹೊರಗೆ ತಿಳಿಸಿದರೂ ಕೂಡ ಆಂತರಿಕವಾಗಿ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಹೆಸರನ್ನು ಕಳಿಸುವಂಥ ಪ್ರಕ್ರಿಯೆಗಳಾಗಿರಲಿಲ್ಲ ಅನ್ನುವಂಥದ್ದನ್ನು ಖಚಿತ ಮೂಲಗಳು ಹೇಳ್ತವೆ. ಅಂತಿಮವಾಗಿ ಹೈಕಮಾಂಡ್ ಕೂಡ ಈಗ ನಿರ್ಣಯವನ್ನು ಕೈಗೊಂಡಿದೆ. ಮಾ ನಾಗರಾಜ್ ಬಿಜೆಪಿಯಲ್ಲಿ ಭಾಳ ಹಿರಿಯರು, ಪ್ರೊಫೆಸರ್ ಆಗಿದ್ದರು, KPSCಯಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯಲ್ಲಿ ಕಾರ್ಯಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಾಲಯವನ್ನು ನಿರ್ಮಾಣ ಮಾಡುವಂಥ ಅದರ ಸಂಚಾಲಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಬಹಳ ಅನೇಕ ಬಾರಿ ಪರಿಷತ್ತಿಗೆ ಅವರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಆದರೆ ಕೊನೆಯ ಹಂತದ ತನಕ ಒಂದು ರೀತಿ ಹೆಸರು ಓಡಾಟ ಮಾಡಿ ನಂತರದಲ್ಲಿ ಕೈ ತಪ್ತಾ ಇತ್ತು. ಆದರೆ ಈ ಬಾರಿ ಅವರಿಗೆ ಅದೃಷ್ಟ ಬಂದಿದೆ. ಬಹಳ ವಿಶೇಷ ಅಂತ ಹೇಳಿದರೆ ರಕ್ಷತ್, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ 2 ಅವಕಾಶಗಳು ಸಿಕ್ಕಿದೆ. ಮಾ ನಾಗರಾಜ್ ಕೂಡ ಅಲ್ಲಿಯವರೇ, ಲಿಂಗರಾಜ್ ಪಾಟೀಲ್ ಅವರು ಕೂಡ ಅದೇ ಜಿಲ್ಲೆಯವರೇ. ಅಲ್ಲಿ ಇಬ್ಬರಿಗೂ ಕೂಡ ಅವಕಾಶ ಸಿಗೋದಕ್ಕೆ ಮುಖ್ಯವಾಗಿ ಕಾರಣ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಎನ್ನುವುದನ್ನು ಮೂಲಗಳು ಹೇಳ್ತಾ ಇದ್ದಾವೆ. ಮಾ ನಾಗರಾಜ್ ಅವರು ಕೂಡ ಅನೇಕ ಬಾರಿ ಪ್ರಯತ್ನವನ್ನು ಮಾಡಿದರು. ABPಯಲ್ಲಿ ಅತ್ಯಂತ ಹಿರಿಯರ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಪದೇ ಪದೇ ಅವಕಾಶಗಳು ಮಿಸ್ ಆಗ್ತಾ ಇತ್ತು. ಅದೇ ರೀತಿ ಲಿಂಗರಾಜ್ ಪಾಟೀಲ್ ಅವರು ಕೂಡ ಶಿಸ್ತು ಸಮಿತಿ ಅಧ್ಯಕ್ಷರಾಗಿದ್ದಾಗಲೇ ಅಸಮಾಧಾನವನ್ನು ತೋಡ್ಕೊಂಡಿದ್ರು. ನಾನು 37 ವರ್ಷಗಳ ಕಾಲ ಪಾರ್ಟಿ ಕೆಲಸ ಮಾಡಿದ್ದೇನೆ, ಈಗ ನನಗೂ ಕೂಡ ಈ ರೀತಿಯ ಒಂದು ಪಾರ್ಟಿ ನಡೆಸ್ಕೊಂಡ್ರೆ ನಾವೇನು ಮಾಡಬೇಕು ಅಂತ ಬೇಸರವನ್ನು ವ್ಯಕ್ತಪಡಿಸಿದರು, ಕಣ್ಣೀರು ಹಾಕಿದರು. ಹೀಗಾಗಿ ಇದೆಲ್ಲವನ್ನು ಮನಗಂಡಂಥ ಬಿಜೆಪಿ ಮತ್ತು ಅದನ್ನು ಗ್ರಹಿಸಿದಂಥ ಅಲ್ಲಿಯ ಪ್ರಮುಖ ನಾಯಕರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ನಾಯಕರ ಜೊತೆ ಸಮಾಲೋಚನೆಯನ್ನು ಮಾಡಿ ಅವರಿಬ್ಬರಿಗೂ ಕೂಡ ಅವಕಾಶವನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎನ್ನುವಂಥದ್ದು ಮೂಲಗಳ ಮಾಹಿತಿ. ಜೊತೆಗೆ ರಘು ಕೌಟಿಲ್ಯ ಯಡಿಯೂರಪ್ಪನವರಿಗೆ ಬಹಳ ಆಪ್ತರಾಗಿದ್ದರು. ರಘು ಕೌಟಿಲ್ಯ ಅವರ ಹೆಸರು ಇತ್ತು ಮತ್ತು ಶರಣು ತಳಿಕೆರೆ ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು. ಮಾ ನಾಗರಾಜ್ ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು. ಒಂದು ವೇಳೆ ಮಾ ನಾಗರಾಜ್ ಅವರಿಗೆ ಅವಕಾಶ ಸಿಗದೇ ಹೋಗಿದ್ದಿದ್ರೆ ರಕ್ಷತ್, ಬಹುಶಃ ಪರಿಷತ್ಗೆ ಶರಣು ತಳಿಕೆರೆ ಅವರಿಗೆ ಅವಕಾಶ ಸಿಗ್ತಾ ಇತ್ತು, ರಘು ಕೌಟಿಲ್ಯ ಅವರಿಗೆ ಅವಕಾಶದಿಂದ ವಂಚಿತರಾಗ್ತಾ ಇದ್ರು. ಆದರೆ ರಾಜ್ಯಸಭೆಗೆ ಕುರುಬ ಸಮುದಾಯದ ಪ್ರಮುಖರಿಗೆ ಅವಕಾಶ ಸಿಕ್ಕಿರೋದ್ರಿಂದ ರಘು ಕೌಟಿಲ್ಯ ಅವರಿಗೆ ಪರಿಷತ್ಗೆ ಅವಕಾಶ ಸಿಕ್ಕಿದೆ. ಅವರು ಮಡಿವಾಳ ಸಮುದಾಯಕ್ಕೆ ಸೇರಿದಂಥವರು. ಲಿಂಗರಾಜ್ ಪಾಟೀಲ್ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವರು. ಹೀಗಾಗಿ ಅವರಿಗಿಬ್ಬರಿಗೂ ಕೂಡ ಈಗ ಅವಕಾಶ ಆಗಿದೆ ಮತ್ತು ರಾಜ್ಯಸಭೆಗೆ ಮಾ ನಾಗರಾಜ್ ಅವರನ್ನು ಕಳಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಜಾತಿ ಕಾಂಬಿನೇಷನ್ ಕೂಡ ನೀವು ಗ್ರಹಿಸಬಹುದು. ಮಾ ನಾಗರಾಜ್ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ಅವರಿಗೆ ಈ ಬಾರಿ ಯಾಕೆ ಅವಕಾಶ ಬೇಗ ಸಿಕ್ಕಿತು ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅವರು ಕೆಳಗಿಳಿದ ಹಿನ್ನೆಲೆಯಲ್ಲಿ ಜಾತಿ ಕಾಂಬಿನೇಷನ್ ನೋಡುವ ದೃಷ್ಟಿಗೋಸ್ಕರ ಪಾರ್ಟಿಯಲ್ಲೂ ಕೂಡ ಒಂದು ಜಾತಿ ಸರಿದೂಗಿಸುವ ಕಾರಣಕ್ಕೋಸ್ಕರ ಮಾ ನಾಗರಾಜ್ ಅವರಿಗೆ ಬಿಜೆಪಿಯಲ್ಲಿ ಸಿದ್ದರಾಮಯ್ಯ ಅವರ ಎಕ್ಸಿಟ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಲ್ಲ ಲಾಭ ಆಗಿದ್ದು, ಕ್ಯಾಬಿನೆಟ್ ಅಲ್ಲಿ ನಾಗರಾಜ್ ಅವರಿಗೂ ಲಾಭ ಆಯಿತು. ಹಂಗಿದ್ರೆ ನಿಶ್ಚಿತವಾಗಿ ಬೆಳಗ್ಗೆ ಮಾ ನಾಗರಾಜ್ ಅವರಿಗೆ ಅವರ ಬೈಟನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಕರೆ ಮಾಡಿದಾಗಿದೆ. ನೀವು ಹೇಳಿದ ಮಾತನ್ನೇ ಅವರಿಗೂ ಕೂಡ ಹೇಳಿದೆ ರಕ್ಷತ್, ನಿಮಗೆ ಪಾರ್ಟಿ ರಾಜ್ಯಸಭೆಯ ಅವಕಾಶವನ್ನು ಕೊಡ್ತೋ ಸಿದ್ದರಾಮಯ್ಯವ್ರು ಕೊಟ್ಟರು ಹೇಳುವಂಥ ಮಾತನ್ನು ಕೇಳಿದಾಗ ಎರಡೂ ಕೂಡ ಸರಿ ಹೇಳುವಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಹೀಗೆ ಜಾತಿ ಕಾಂಬಿನೇಷನ್ ಅಡಿಯಲ್ಲಿ ಅವರಿಗೆ ಈ ಒಂದು ಅವಕಾಶ ಸಿಕ್ಕಿದೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಮತ್ತೆ ಗ್ರಹಿಸಿ ರಕ್ಷತ್, ಕಾಂಗ್ರೆಸ್ ಎಲ್ಲ OBC ವರ್ಗದವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಪರಿಷತ್ಗೆ. ಜೊತೆಗೆ ಸಿದ್ದರಾಮಯ್ಯನವರ ಪುತ್ರನಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದೆ. ಕುರುಬ ಸಮುದಾಯಕ್ಕೆ ಸೇರಿರುವಂಥ ಬೈರತಿ ಸುರೇಶ್ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಸಿದ್ದರಾಮಯ್ಯನವರು ಇಳಿದಿದ್ದು ಕೇವಲ ಅವ್ರ ಮಗನಿಗೆ ಮಾತ್ರ ಅಲ್ಲ, ಬೈರತಿ ಸುರೇಶ್ ಅವರು ಕೂಡ ಮುಂದುವರಿಸೋದಕ್ಕೆ ಅವಕಾಶ ಆಯಿತು. ಜೊತೆಗೆ ಬಿಜೆಪಿಯಲ್ಲಿ ಮಾ ನಾಗರಾಜ್ ಅವರು ಕೂಡ ರಾಜ್ಯಸಭೆಗೆ ಹೋಗೋದಕ್ಕೆ ಒಂದು ಚಾನ್ಸ್ ಸಿಕ್ತು. ಕೋರ್ ಕಮಿಟಿ ಮೀಟಿಂಗ್ಗಳಾಯ್ತು, ರಾಜ್ಯ ಘಟಕ ಶಿಫಾರಸು ಮಾಡ್ತು ರಾಜ್ಯಸಭೆಗೆ ಯಾರನ್ನು ಕಳಿಸ್ಕೊಡ್ಬೇಕು ಅಂತ. ಇವ್ರು ಮಾಡಿರುವಂತ ಶಿಫಾರಸು ಕಸದ ಬುಟ್ಟಿಗೆ ಸೇರ್ತು. ಹಂಗಿದ್ರೆ ಈ ಹಿಂದೆ ಕೋರ್ ಕಮಿಟಿ ಆದ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಮುಕ್ತಾಯ ಆಗಿ ಬಿಜೆಪಿ ಸೋತಾಗ ಕೆಲವೊಂದಿಷ್ಟು ದಿನ ಕೋರ್ ಕಮಿಟಿ ಸಭೆ ನಡೆದಿತ್ತು. ಆ ಕೋರ್ ಕಮಿಟಿ ಸಭೆಯಲ್ಲಿ ತೆಗೆದುಕೊಂಡ ಯಾವ ನಿರ್ಣಯಗಳು ಆಗ್ತಾ ಇರಲಿಲ್ಲ. ಆಗ ಸದಾನಂದ ಗೌಡರು ಒಮ್ಮೆ ಕೋರ್ ಕಮಿಟಿ ಸಭೆಯಲ್ಲೇ ಹೇಳಿದ್ರಂತೆ, ಈ ಕೋರ್ ಕಮಿಟಿಯನ್ನು ಬರ್ಖಾಸ್ತು ಮಾಡಿಬಿಡಿ, ಸುಮ್ಮನೆ ಯಾಕೆ, ನಾವು ತೆಗೆದುಕೊಳ್ಳುವ, ನಾವು ಚರ್ಚೆ ಮಾಡುವ ಯಾವ ವಿಷಯಗಳು ಕೂಡ ದೆಹಲಿಗೆ ಶಿಫಾರಸು ಆಗ್ತವೆ ಹೊರತಾಗಿ ನಿರ್ಣಯಗಳಾಗಿ ಬರೋದಿಲ್ಲ. ಹೀಗಾಗಿ ನಾವು ಸುಮ್ಮನೆ ಚರ್ಚೆ ಮಾಡ್ತೀವಿ, ಆದರೆ ನಿರ್ಣಯವನ್ನು ಹೈಕಮಾಂಡ್ ನೇರವಾಗಿ ತೆಗೆದುಕೊಳ್ಳುತ್ತೆ ಹೇಳುವಂಥ ಅಸಮಾಧಾನವನ್ನು ನೇರವಾಗಿ ಸದಾನಂದ ಗೌಡರು ಕೋರ್ ಕಮಿಟಿಯಲ್ಲಿ ತೆಗೆದುಕೊಂಡಿದ್ರಂತೆ. ಬಹುಶಃ ಅದಕ್ಕೆ ಕಾರಣವೂ ಕೂಡ ಇರಬಹುದು. ಯಾಕೆಂದರೆ ಇಲ್ಲಿ ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿಯ ಬಣ ರಾಜಕೀಯವನ್ನು ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿಗಳ ಒಂದು ಗುಂಪು, ಈ ವ್ಯಕ್ತಿಗಳ ಒಂದು ಗುಂಪು, ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಯಾವುದೇ ಒಂದು ಸಮಾವೇಶ ನಡೆಸಲಿ, ಅಲ್ಲಿ ಗುಂಪುಗಾರಿಕೆಯನ್ನು ನೋಡ್ತಾ ಇದ್ದೇವೆ. ಬಹುಶಃ ಹೈಕಮಾಂಡ್ಗೆ ಇದೆಲ್ಲದರ ಮಾಹಿತಿಯೂ ಕೂಡ ಇದೆ. ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಬಂದ ಸಂದರ್ಭದಲ್ಲಿಯೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ,
ಇಲ್ಲಿ ಯಾವ ವ್ಯಕ್ತಿಯೂ ಮುಖ್ಯ ಅಲ್ಲ, ಇಲ್ಲಿ ಕೇವಲ ಪಾರ್ಟಿ ಮಾತ್ರ ಮುಖ್ಯ, ಸಂಘಟನೆ ಮಾತ್ರ ಮುಖ್ಯ. ಅದರಡಿಯಲ್ಲಿ ಕೆಲಸ ಮಾಡಿ ಇಲ್ಲಿ ಯಾವುದೇ ಗುಂಪುಗಾರಿಕೆ ಮಾಡುವವರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಸಿಗೋದಿಲ್ಲ ಎನ್ನುವಂಥ ಮಾತುಗಳನ್ನು ಭಾಳ ನೇರವಾಗಿ ಹೇಳಿದ್ದಾರೆ. ಹೀಗಾಗಿ ಈ ಬಿಜೆಪಿ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ನಿಮ್ಮ ಒಂದು ಸಲಹೆಯನ್ನು ಒಬ್ಬರು ತೆಗೆದುಕೊಳ್ತಾರೆ ಅಥವಾ ಅದನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿರ್ತವೆ ಅನ್ನೋದು ಕೂಡ ಅರ್ಥ ಇಟ್ಕೊಳ್ಬೇಕು. ಜೊತೆಗೆ ಹೈಕಮಾಂಡ್ ಕೂಡ ಎಲ್ಲ ಒಂದು ಕಡೆ ತಾವು ತೆಗೆದುಕೊಳ್ಳೋ ಎಲ್ಲ ನಿರ್ಣಯಗಳು ಏಕಮುಖವಾಗಿ ತೆಗೆದುಕೊಳ್ತೀವಿ ಹೇಳುವಂಥ ನಿರ್ಣಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬೇಸರ ಇದೆ. ಬಿಜೆಪಿ ಮತ್ತು JDSನ ಮೈತ್ರಿಯ ಬಗ್ಗೆ ರಾಜ್ಯ ನಾಯಕರುಗಳ ಜೊತೆ ಸಮಾಲೋಚನೆಯೇ ಮಾಡಿಲ್ಲ ಹೈಕಮಾಂಡ್ ಹೇಳುವುದರ ಬಗ್ಗೆ ಕೂಡ ಆಂತರಿಕವಾಗಿ ಕೆಲವು ನಾಯಕರುಗಳು ಮಾತಾಡ್ತಾರೆ. ಹೀಗಾಗಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ನಡುವೆ ಒಂದು ರೀತಿ ಗ್ಯಾಪ್ ಕೂಡ ಇದೆ. ಒಂದು ಸಂದರ್ಭದಲ್ಲಿ ಸ್ವಲ್ಪ ಬೇಸರವೂ ಕೂಡ ಆಗಾಗ ವ್ಯಕ್ತವಾಗ್ತಾ ಇರುತ್ತೆ. ಎಸ್, ಥ್ಯಾಂಕ್ ಯು ರವಿ. ಅದೇ ರೀತಿ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.